ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ವಂಗಿರಣ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ವಿಷಯ ಏನಪ್ಪ ಅಂದರೆ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತಾರೆ. ಏನಂದರೆ ಶಿಕ್ಷಕ ಆಕಾಂಕ್ಷಿ ಹುದ್ದೆಗಳಿಗೆ ಒಂದು ಸಿಹಿ ಸುದ್ದಿ ಏನಪ್ಪ ಅಂತಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಈಗಾಗಲೇ ಶಿಕ್ಷಕರಿಗೆ ಅನ್ವಯ ಆಗುವಂಥ ರೀತಿಯಲ್ಲಿ C&R ರೂಲ್ನ ಒಂದು ಅಂತಿಮ ಕರಡು ಪ್ರತಿಯನ್ನು ಈಗ ಏನು ಮಾಡಿದೆಪ್ಪ ಅಂತಂದರೆ ಆಲ್ರೆಡಿ ತಿದ್ದುಪಡಿ ಮಾಡಿ ಅಂತಿಮವನ್ನು ಗೊಳಿಸಿದೆ ಅನ್ನುವಂಥದ್ದು. ಆ ಅಂತಿಮಗೊಳಿಸಿದಂಥ C&R ರೂಲ್ನ ಕೆಲವು ನಿಯಮಗಳು ಏನೇನಿದಾವೆ ಅನ್ನುವಂಥದ್ದು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅನ್ನುವಂಥದ್ದು. ನೋಡಿ, ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾದುದು ವಿಶೇಷ ರಾಜ್ಯಪತ್ರಿಕೆ ಅನ್ನುವಂಥದ್ದು. ನೋಡಿ, ಇಲ್ಲಿ ಏನು ವಿಷಯಪ್ಪ ಅಂತಂದರೆ ನಿಯಮಗಳು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರಿಗೆ ಲಭ್ಯವಾಗುವಂಥ ರೀತಿಯಲ್ಲಿ ನೋಡಿ ದಿನಾಂಕ 14/7/2026 ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ ಮತ್ತು ಸದರಿ ಕರಡು ತಿದ್ದುಪಡಿ ನಿಯಮಗಳ ಬಗ್ಗೆ ಅದರಿಂದ ಬಾಧಿತರಾಗಬಹುದಾದ ಎಲ್ಲ ವ್ಯಕ್ತಿಗಳಿಂದ ಸ್ವೀಕೃತವಾಗುವ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ರಾಜ್ಯ ಸರ್ಕಾರ ಪರಿಗಣಿಸಲಾಗಿದೆ ಅನ್ನುವಂಥ. ಈಗಾಗಲೇ ವ್ಯಕ್ತಿಗಳಿಂದ ಸ್ವೀಕೃತವಾಗಿರುವಂಥ ಆಕ್ಷೇಪಣೆಗಳನ್ನು ಕೂಡ ಸರ್ಕಾರ ಈಗಾಗಲೇ ಪರಿಗಣಿಸಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರಿದು ಶೀರ್ಷಿಕೆ ಮತ್ತು ಪ್ರಾರಂಭ ಹಾಗೂ ಅನ್ವಯ ಅನ್ನುವಂಥದ್ದು. ಏನಪ್ಪ ಶೀರ್ಷಿಕೆ ಕೊಟ್ಟಿದ್ದಾರೆ ಈ ಒಂದು ಕರಡು ನಿಯಮಗಳಿಗೆ ಅನ್ನುವಂಥದ್ದು. ಈ ನಿಯಮಗಳನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಕೆಲವು ಬೋಧನಾ ವಿಧಾನಗಳಿಗೆ ನೇಮಕಾತಿ ವಿಶೇಷ ನಿಯಮಗಳು 2026 ಎಂದು ಕರೆಯತಕ್ಕದ್ದು ಅನ್ನುವಂಥದ್ದು. ಈಗಾಗಲೇ ಶೀರ್ಷಿಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೀಡಿದೆ ಕೂಡ ಅನ್ನುವಂಥದ್ದು. ನೋಡಿ, ಈ ನಿಯಮಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಯಾಗತಕ್ಕದ್ದು. ಆಲ್ರೆಡಿ ಪ್ರಕಟಣೆಗೊಂಡು ಇದು ಏನಾಗಿದೆಯಪ್ಪ ಅಂದರೆ ಇವಾಗ ಜಾರಿಯನ್ನು ಗೊಳಿಸಿದ್ದಾರೆ ಅನ್ನುವಂಥದ್ದು. ನೋಡಿರಿ, ವಾಕ್ಯಗಳು ಏನಪ್ಪ ಅಂತಂದರೆ ನೇಮಕಾತಿಯ ಒಂದು ಪ್ರಾಧಿಕಾರ ಯಾವುದಕ್ಕೆ ಅಂತಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿಕ್ಷಕರ ಒಂದು ಹುದ್ದೆಗೆ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ನೇಮಕಾತಿಯನ್ನು ನೀಡಿದ್ದಾರೆ ಅನ್ನುವಂಥದ್ದು. ನೋಡಿ, ಪ್ರಾಥಮಿಕ ಒಂದು ಶಾಲಾ ಶಿಕ್ಷಕರು ಯಾರಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 1ರಿಂದ 5ನೇ ತರಗತಿಯನ್ನು ಬೋಧಿಸುವಂಥ ಶಿಕ್ಷಕರನ್ನ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಎಂದು ಕರೆದಿದ್ದಾರೆ. ನೆಕ್ಸ್ಟ್ ಮುಂದುವರೆದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತಂದರೆ ಅವರು 6ರಿಂದ 8ನೇ ತರಗತಿಯನ್ನು ಬೋಧಿಸುವಂಥವರು ಮತ್ತು ದೈಹಿಕ ಶಿಕ್ಷಕರು ಗ್ರೇಡ್ 2 ಅಂದರೆ 1ರಿಂದ 8ನೇ ತರಗತಿ ಇರುವಂಥ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ಒಂದು ಹುದ್ದೆಗಳನ್ನು ಬೋಧಿಸುವಂಥವರಿಗೆ ಗ್ರೇಡ್ 2 ನೀಡಿದ್ದಾರೆ. ಮುಂದುವರೆದು ಗಣಕ ವಿಜ್ಞಾನ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ತೀವಿ ನಾವು. ಗಣಕ ವಿಜ್ಞಾನವನ್ನು ಬೋಧಿಸುವಂಥವ್ರು ಎಲ್ಲಿಯಪ್ಪ ಅಂದರೆ 1ರಿಂದ 8ನೇ ತರಗತಿ ಹಾಗೂ ಪ್ರೌಢಶಾಲಾ ಸಹಶಿಕ್ಷಕರು ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1ರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯಾ ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆಯವರು. ನೋಡಿರಿ, ಈಗಾಗಲೇ ಪ್ರೌಢಶಾಲೆಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರು ಅಂದರೆ ಅಲ್ಲಿ ಬರುವಂಥ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಣ ಗ್ರೇಡ್ 1 ಅಂತೇಳಿ ಇಲ್ಲಿ ಪರಿಗಣಿಸಿದ್ದಾರೆ ಅನ್ನುವಂಥದ್ದು. ನೋಡಿ, ಪರೀಕ್ಷಾ ಪ್ರಾಧಿಕಾರ ಎಂದರೆ ನಿಯಮ 3ರ ನಿರ್ದಿಷ್ಟಪಡಿಸಿದ ಈ ನಿಯಮಗಳ ಅಡಿಯಲ್ಲಿ ನೇಮಕಾತಿ ಉದ್ದೇಶಕ್ಕಾಗಿ ರಚಿಸಲಾದ ಕೇಂದ್ರೀಕೃತ ದಾಖಲಾತಿ ಘಟಕ. ಅರ್ಹತಾ ಪರೀಕ್ಷೆ ಎಂದರೆ ಅನುಸೂಚಿ 1ರ ಕಾಲಂ 3ರಲ್ಲಿ ನಿರ್ದಿಷ್ಟಪಡಿಸಿದ ಪ್ರತಿಯೊಂದು ಹುದ್ದೆಗಳಿಗೆ ನೇಮಕಾತಿ ಕಾಲಂ 2ರಲ್ಲಿ ನಿರ್ದಿಷ್ಟಪಡಿಸಿದ ಕನಿಷ್ಠ ಅರ್ಹತೆ. ಆಯ್ಕೆ ಪ್ರಾಧಿಕಾರ ನೋಡಿ, ಇಲ್ಲಿ ಆಯ್ಕೆಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದು. 1ರಿಂದ 5ನೇ ತರಗತಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು, 6ರಿಂದ 8ನೇ ತರಗತಿ ಬೋಧಿಸುವಂಥವರು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ GPT ಹುದ್ದೆಗಳು ಅಂತೇಳಿ ನಾವಿಲ್ಲಿ ಕರಿತೀವಿ. ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು 1ರಿಂದ 8ನೇ ತರಗತಿಯಲ್ಲಿ ಇರುವಂಥವ್ರು ಅದು ಗ್ರೇಡ್ 2 ಆಗಿದೆ. ನೋಡಿ, ನೆಕ್ಸ್ಟ್ ಮುಂದುವರೆದು ಗಣಿತ ವಿಜ್ಞಾನ ಅಂದರೆ ಕಂಪ್ಯೂಟರ್ ಸೈನ್ಸ್ 1ರಿಂದ 8ನೇ ಒಂದು ತರಗತಿಯಲ್ಲಿ ಇರುವಂಥವರು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಜಿಲ್ಲೆಯ ಪ್ರಭಾರ ಹೊಂದಿರುವ ಶಾಲಾ ಶಿಕ್ಷಣ ಇಲಾಖೆಯ ಅಂದರೆ ಆಡಳಿತವನ್ನು ನೋಡುವಂಥವ್ರು ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇದನ್ನು ಹೊರಡಿಸ್ತಾರೆ. ನೆಕ್ಸ್ಟ್ ಮುಂದುವರೆದು ಪ್ರೌಢಶಾಲಾ ಸಹಶಿಕ್ಷಕರ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ವೃಂದಗಳಲ್ಲಿರುವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯಾ ಶೈಕ್ಷಣಿಕ ವಿಭಾಗದ ಪ್ರಭಾರ ಹೊಂದಿರುವ ಶಾಲಾ ಶಿಕ್ಷಣ ಇಲಾಖೆ ವಿಭಾಗೀಯ ಜಂಟಿ ನಿರ್ದೇಶಕರು ಇವರು ಬೇರೆ ಬರ್ತಾರೆ. ಜಾಯಿಂಟ್ ಬರ್ತಾರೆ ಅನ್ನುವಂಥದ್ದು. ಡೈರೆಕ್ಟರ್ ಅವರು ಇಲ್ಲಿ ಇಲ್ಲಿ ಏನು ಮಾಡ್ತಾರೆ ಇದನ್ನು ಹೊರಡಿಸ್ತಾರೆ ಅನ್ನುವಂಥದ್ದು. ಅನುಸೂಚಿ ಅಂದರೆ ನಿಯಮಗಳಿಗೆ ಲಗತ್ತಿಸಲಾದ ಅನುಸೂಚಿ. ಈ ನಿಯಮಗಳಲ್ಲಿ ಬಳಸಲಾದ ಅಂದರೆ ವ್ಯಾಖ್ಯಾನಿಸಿದ ಪದಗಳು ಮತ್ತು ಅಭಿವ್ಯಕ್ತಿಗಳು ಸಂದರ್ಭಾನುಸಾರ ಕರ್ನಾಟಕ ನಾಗರಿಕ ಸೇವೆ ನಿಯಮಗಳು 1977 ಅಥವಾ ಕರ್ನಾಟಕ ಸರ್ಕಾರಿ ಇಲಾಖೆ ಸೇವೆಗಳು 1967 ಅವುಗಳಿಗೆ ನಿಗದಿಪಡಿಸಿದ ಅರ್ಥವನ್ನು ಹೊಂದಿರುತ್ತದೆ ಅನ್ನುವಂಥದ್ದು. ಇಲ್ಲಿ ಪರೀಕ್ಷಾ ಪ್ರಾಧಿಕಾರಕ್ಕೆ ಯಾರ್ಯಾರೆಲ್ಲ ಇರ್ತಾರೆ ನೋಡಿ, ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದರೆ ಆಯುಕ್ತರಾಗಿರ್ತಾರೆ. ಅಂದರೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಇದರ ಒಂದು ಅಧ್ಯಕ್ಷರಾಗಿರ್ತಾರೆ ಅನ್ನುವಂಥದ್ದು. ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಏನಾಗಿರ್ತಾರೆ ಇಲ್ಲಿ ಸದಸ್ಯರಾಗಿರ್ತಾರೆ. ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಕೂಡ ಇವರು ಕೂಡ ಸದಸ್ಯರಾಗಿರ್ತಾರೆ ಅನ್ನುವಂಥದ್ದು. ಇದು ಕೂಡ ನಮಗೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲಿ ಅನಿಸದಿರುವಂಥದ್ದು. ನೋಡಿ,
ಈ ಎಲ್ಲ ಸದಸ್ಯರುಗಳು ಆಗಿರ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಅರ್ಜಿಗಳನ್ನು ಆಹ್ವಾನಿಸುವಂಥದ್ದು ಕೆಲಸ ಯಾರು ಮಾಡ್ತಾರೆ ನೋಡಿ. ನೇಮಕಾತಿ ಪ್ರಾಧಿಕಾರವು ಅರ್ಹತೆಯ ಷರತ್ತುಗಳು ಅನ್ವಯವಾಗುವಂತಹ ಆಯ್ಕೆ ವಿಧಾನ ಪರೀಕ್ಷೆಗೆ ಪಠ್ಯಕ್ರಮ ಭರ್ತಿ ಮಾಡಬೇಕಾದ ಖಾಲಿ ಹುದ್ದೆಗಳ ತಾತ್ಕಾಲಿಕ ಸಂಖ್ಯೆಯನ್ನು ಮತ್ತು ರಾಜ್ಯ ಸರ್ಕಾರವು ನಿಗದಿಪಡಿಸಿದ ಮೀಸಲಾತಿ ನೀತಿಯ ಪ್ರಕಾರ ಅವುಗಳ ವರ್ಗೀಕರಣವನ್ನು ನಿಗದಿಪಡಿಸಿದ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸುವ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳತಕ್ಕದ್ದು. ಅಂದರೆ ಇಲ್ಲಿ ರಾಜ್ಯ ಸರ್ಕಾರ ಏನು ಮಾಡುತ್ತಪ್ಪ ಅಂದರೆ ಈ ಒಂದು ಅರ್ಜಿಗಳನ್ನು ಹೊರಡಿಸಿ ಮತ್ತು ಜಾಹೀರಾತನ್ನು ಕೂಡ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಜಾಹೀರಾತನ್ನು ಕೂಡ ಏನು ಮಾಡಬೇಕು, ಒಂದಕ್ಕಿಂತ ಹೆಚ್ಚು ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಮಾಡಬೇಕು ಮತ್ತು ಶಾಲಾ ಶಿಕ್ಷಣ ಇಲಾಖೆ ವೆಬ್ಸೈಟಲ್ಲಿ ಕೂಡ ಇದನ್ನು ಬಿಡಬೇಕು ಅನ್ನುವಂಥದ್ದು. ಹಾಗಾದರೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು ಹೇಗೆ ನೋಡಿ. ಪರೀಕ್ಷಾ ಪ್ರಾಧಿಕಾರವು ಅಭ್ಯರ್ಥಿಗಳ ಆಯ್ಕೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಈ ನಿಯಮಗಳ ಅನುಬಂಧಕ್ಕೆ ಅನುಸಾರವಾಗಿ ನಡೆಸತಕ್ಕದ್ದು. ಪರೀಕ್ಷೆ ವಿಧಾನ ಯಾವ ರೀತಿಯಾಗಿರುತ್ತೆ ನೋಡಿ. ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರತಿಯೊಂದು ವೃಂದಕ್ಕೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸತಕ್ಕದ್ದು. ಪರೀಕ್ಷಾ ಪದ್ಧತಿಯ ಸೂಚಿಯನ್ನು ಅನುಸೂಚಿ 2 ನಿರ್ದಿಷ್ಟಪಡಿಸಲಾಗಿದೆ. ಪರೀಕ್ಷಾ ಮಾಧ್ಯಮ ಕನ್ನಡ ಮತ್ತು ಇಂಗ್ಲೀಷಲ್ಲಿ 2 ವರ್ಷನಲ್ಲಿ ಇರುತ್ತೆ ನೋಡಿ. ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಪರೀಕ್ಷೆಯನ್ನು ಬರೀಬಹುದು. ಅಭ್ಯರ್ಥಿಯು ಯಾವುದೇ ಮೀಸಲಾತಿ ವರ್ಗಕ್ಕೆ ಸೇರಿದವರಾಗಿದ್ದರೂ ಆಯ್ಕೆಗೆ ಪರಿಗಣಿಸಲು ಅರ್ಹರಾಗಲು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರತಿಯೊಂದು ಪತ್ರಿಕೆಯಲ್ಲಿ ಕನಿಷ್ಠ 35% ಅಂಕಗಳನ್ನು ಪಡೆದಿರಬೇಕು. ಅಂದರೆ ಇಲ್ಲಿ ಎಲಿಜಿಬಲ್ ಆಗಲಿಕ್ಕೆ ಎಷ್ಟಪ್ಪ ಅಂತಂದರೆ 35% ಇಲ್ಲಿ ನೀಡಿದ್ದಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ನೋಡಿ. ನಮಗೆ ಏನಪ್ಪ ಅಂತಂದರೆ ಯಾವುದೇ ಅಭ್ಯರ್ಥಿ ಪರೀಕ್ಷೆಯಲ್ಲಿ ಅರ್ಹತೆ ಪಡಲಿಕ್ಕೆ ಎಲಿಜಿಬಲ್ ಆಗಲಿಕ್ಕೆ 35% ಅನ್ನುವಂಥದ್ದಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕು. ಅಂದರೆ 100 ಅಂಕಗಳಿಗೆ ನಾವು 35 ಅಂಕಗಳನ್ನ ಇಲ್ಲಿ ಪಡಿಬೇಕಾಗತ್ತೆ ಅನ್ನುವಂಥದ್ದು. ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ. ಆಯ್ಕೆ ಪ್ರಾಧಿಕಾರವು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳು 1ರಿಂದ 5ನೇ ತರಗತಿ, 6 to 8 GPT ಮತ್ತು ಗ್ರೇಡ್ 2 ಅಂದರೆ 1ರಿಂದ 8 ದೈಹಿಕ ಶಿಕ್ಷಕರು, ಸೈನ್ಸ್ ಕಂಪ್ಯೂಟರ್ ಸೈನ್ಸ್ 1ರಿಂದ 8 ಆಯಾ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳ ಪ್ರತ್ಯೇಕ ಅರ್ಹತಾ ಪಟ್ಟಿಯನ್ನು ಸಿದ್ಧಪಡಿಸಿ ಆಯ್ಕೆ ಪ್ರಾಧಿಕಾರವು ಅಧಿಸೂಚನೆ ಮಾಡಲಾದ ಆಯ್ಕೆ ವಿಷಯವಾರು, ಮಾಧ್ಯಮವಾರು ಮತ್ತು ವರ್ಗವಾರು ಹುದ್ದೆಗಳಿಗೆ ನಿಗದಿಪಡಿಸಿದ ಸ್ಪರ್ಧಾತ್ಮಕ ಪರೀಕ್ಷೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳ ಅನುಪಾತದ ನಿಗದಿತ ಮಾದರಿಯ ವೈಟೇಜ್ ಅನುಸರಿಸಿ ಲೆಕ್ಕ ಹಾಕಿದ ಶೇಕಡಾವಾರು ಆಧಾರದ ಮೇಲೆ ಆಯ್ಕೆಗೆ ಅರ್ಹತಾ ಪಟ್ಟಿಯನ್ನು ತಯಾರಿಸತಕ್ಕದ್ದು. ಅಂದರೆ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಆಯ್ಕೆ ವಿಧಾನ ನೋಡಿದಾಗ ಒಂದು ಸ್ಪರ್ಧಾತ್ಮಕ CETಯಲ್ಲಿ ಪಡೆದಿರುವಂಥ ಅಂಕಗಳನ್ನು ಇಲ್ಲಿ ಏನು ಮಾಡ್ತಾರೆ ಪರಿಗಣಿಸ್ತಾರೆ ಮತ್ತು ಶಿಕ್ಷಕರು ಅರ್ಹತಾ ಪರೀಕ್ಷೆ TET ಅಂತ ಹೇಳ್ತೀವಿ ನಾವು. TETಯಲ್ಲಿ ಪಡೆದಿರುವಂಥ ಒಂದು ಅಂಕಗಳು ಮತ್ತು ಶಿಕ್ಷಣ ಕೋರ್ಸ್ ಅಂದರೆ B.Edನಲ್ಲಿ ಪಡೆದಿರುವಂಥ ಒಂದು ಅಂಕಗಳನ್ನು ಮಾಡಿ ವೇಟೇಜ್ ಎಷ್ಟಾಗುತ್ತೆ ಅದರ ಅನುಸಾರ ಏನು ಮಾಡ್ತಾರೆ ಇಲ್ಲಿ ಆಯ್ಕೆ ವಿಧಾನದ ಮೆರಿಟ್ ಲಿಸ್ಟಿನ ಮೂಲಕ ಇಲ್ಲಿ ಹಚ್ತಾರೆ ಅನ್ನುವಂಥದ್ದು. ನೆಕ್ಸ್ಟು ಆಯ್ಕೆ ಪ್ರಾಧಿಕಾರವು ಪ್ರೌಢಶಾಲಾ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1ರ ವೃಂದಗಳಲ್ಲಿನ ಹುದ್ದೆಗಳಿಗೆ ಆಯ್ಕೆ ಮಾಡಲು ಆಯಾ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳ ಪ್ರತ್ಯೇಕ ಅರ್ಹತಾ ಪಟ್ಟಿಯನ್ನು ಇದು ಒಂದು ಏನು ಮಾಡ್ತಾರೆ ಇಲ್ಲಿ ಸಪ್ರೇಟನ್ನು ಮಾಡ್ತಾರೆ ಅನ್ನುವಂಥದ್ದು. ಯಾವುದಕ್ಕಂದರೆ ಪ್ರೌಢಶಾಲಾ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಒಂದು ಗ್ರೇಡ್ 1 ಅನ್ನುವಂಥದ್ದು ಒಂದು ಸಪ್ರೇಟ್ ಆಗಿರುವಂಥ ಒಂದು ನೋಡ್ರಿ ಆಯ್ಕೆ ಪ್ರಾಧಿಕಾರ. ಆಯ್ಕೆ ಮಾಡಲು ಆಯಾ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳ ಪ್ರತ್ಯೇಕ ಅರ್ಹತಾ ಪಟ್ಟಿಗಳನ್ನು ಸಿದ್ಧಪಡಿಸಬೇಕು. ಇಲ್ಲಿ ಕೂಡ ಏನು ಮಾಡ್ತಾರಪ್ಪ ಅಂದರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ CETಯಲ್ಲಿ ಪಡೆದಿರುವ ಅಂಕಗಳು ಮತ್ತು TETಯಲ್ಲಿ ಪಡೆದಿರುವಂಥ ಅಂಕಗಳು ಮತ್ತು B.Edಯಲ್ಲಿ ಪಡೆದಿರುವಂಥ ಒಂದು ಅಂಕಗಳು ಶಿಕ್ಷಣ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೂಡ ಎಲ್ಲನೂ ಸೇರಿಸಿ ಏನು ಮಾಡ್ತಾರಪ್ಪ ಅಂದರೆ ವೈಟೇಜ್ನ ಮೇಲೆ ಒಂದು ಲೆಕ್ಕ ಹಾಕಿ ಅದನ್ನು ಮೆರಿಟ್ ಮೂಲಕ ಏನು ಮಾಡ್ತಾರೆ ಪಟ್ಟಿಯನ್ನು ಹಚ್ತಾರೆ ಅನ್ನುವಂಥದ್ದು. ಹಾಗಾದರೆ 1ರಿಂದ 5ನೇ ತರಗತಿ ಪರೀಕ್ಷೆ ಬರೆಯುವಂಥ ಒಂದು ಅಭ್ಯರ್ಥಿಗಳು ಅಥವಾ ಶಿಕ್ಷಕರು ಏನನ್ನು ಅವರ ಒಂದು ಅರ್ಹತೆ ಏನಾಗಿರಬೇಕು ಅನ್ನುವಂಥದ್ದು ನೋಡಿ. 1ರಿಂದ 5ನೇ ತರಗತಿ ಅಂದರೆ D.Ed ಅಥವಾ ಪ್ರಾಥಮಿಕ ಶಾಲಾ ಶಿಕ್ಷಣ ಅಂತ ಹೇಳ್ತೀವಿ ನಾವು. ಪ್ರಾಥಮಿಕ ಶಿಕ್ಷಣದಲ್ಲಿ ಅಂದರೆ ಡಿಪ್ಲೊಮಾ ಅಥವಾ ವಿಶೇಷ ಶಿಕ್ಷಣದಲ್ಲಿ ಡಿಪ್ಲೊಮಾ ಹೊಂದಿರುವ ಅಭ್ಯರ್ಥಿ ಪ್ರಕರಣದಲ್ಲಿ ಈ ಅಭ್ಯರ್ಥಿಯು ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನ ವೇಟೇಜನ್ನು ಅನ್ವಯಿಸುವ ಮೂಲಕ ಅಂದರೆ ಇಲ್ಲಿ CET ಎಷ್ಟು % ನೀಡಿದ್ದಾರೆ 70% ಏನು ಮಾಡಿದಾರಪ್ಪ ಅಂದರೆ ವೇಟೇಜನ್ನು ಅಂದರೆ 100 ಅಂಕಗಳಲ್ಲಿ 70 ಈ ಬಾರಿ CETಗೆ ನೀಡಿದ್ದಾರೆ ಅನ್ನುವಂಥದ್ದು. ನೆಕ್ಸ್ಟ್ TETಗೆ 20% ಮತ್ತು PUCಗೆ 8% ಮತ್ತು ಅವರಿಗೆ ಸಂಬಂಧಪಟ್ಟಾಗ D.Edಯಲ್ಲಿ ಕೇವಲ 2% ಮಾತ್ರ ಇಲ್ಲಿ ನೀಡಿದ್ದಾರೆ. ಅಂದರೆ ನಾವು ಶಿಕ್ಷಣ ಕೋರ್ಸ್ಗಳೆಲ್ಲ ಏನು ಮಾಡಿದರೆ ಈ ಬಾರಿ ಕಡಿಮೆ ಮಾಡಿ CETಗೆ ಸಂಬಂಧಪಟ್ಟ ಹಾಗೆ ಯಾವ ಪರೀಕ್ಷೆಗಳನ್ನು ಬರೀತಾರಲ್ಲ ಆ ಪರೀಕ್ಷೆಗಳಲ್ಲಿ ಏನು ಮಾಡಿದ್ದಾರೆ ವೇಟೇಜ್ ಅನ್ನುವಂಥದ್ದು ಈ ಬಾರಿ ಹೆಚ್ಚು ಮಾಡಿದ್ದಾರೆ. CETಲಿ ಹೆಚ್ಚು ಓದುವಂಥ ಅಭ್ಯರ್ಥಿಗಳಿಗೆ ಈ ಬಾರಿ ಭಾಳಷ್ಟು ಒಂದು ಅವಕಾಶವನ್ನು ನೀಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ಮುಂದುವರೆದು 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರುವ ಅಭ್ಯರ್ಥಿಗಳ ಪ್ರಕರಣದಲ್ಲಿ ಆ ಅಭ್ಯರ್ಥಿಯು ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ವೇಟೇಜನ್ನು ಅನ್ವಯಿಸುವ ಮೂಲಕ ಅಂದರೆ CETಯನ್ನು ಕೂಡ ಇಲ್ಲಿ ಕೂಡ ಏನು ಮಾಡಿದಾರಪ್ಪ ಅಂದರೆ
70% ಮತ್ತು ಟಿ ಇ ಟಿ ಅನ್ನುವಂಥದ್ದು 20% ಮತ್ತು 4 ವರ್ಷಗಳ ಬಿ ಇ ಅಥವಾ ಬಿ ಎಡ್ ಅವ್ರಿಗೆ ಪಡೆದಿರುವಂಥವ್ರಿಗೆ ಇಲ್ಲಿ 10% ಏನು ಮಾಡಿದಾರಪ್ಪ ಅಂತಂದರೆ ಇಲ್ಲಿ ಅನುಸರಿಸಣೆ ಮಾಡ್ತಾರೆ ಅನ್ನುವಂಥ ಯಾರಿಗಪ್ಪ ಅಂತಂದರೆ 1ರಿಂದ 5ನೇ ತರಗತಿ ಬೋಧಿಸುವಂಥ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ. ನೆಕ್ಸ್ಟ್ ಮುಂದುವರೆದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿ ಬೋಧಿಸುವಂಥವರ ಒಂದು ವೇಟೇಜನ್ನು ಯಾವ ರೀತಿಯಾಗಿ ತೆಗಿತಾರೆ ಅನ್ನುವಂಥದ್ದು ನೋಡಿರಿ. ಅವರು ಗಳಿಸುವಂಥ ಅಂಕಗಳನ್ನು 70% ಅಂದರೆ ಸಿ ಇ ಟಿಯಲ್ಲಿ ಅವರು ಪಡೆದಿರುವಂಥ ಅಂಕಗಳನ್ನು 70%ಗೆ ಮಾಡ್ತಾರೆ ಮತ್ತು ಅವರು ಪಡೆದಿರುವಂಥ ಟಿ ಇ ಟಿಯನ್ನು 20 ಮತ್ತು ಪದವಿ ಅಂದರೆ ಡಿಗ್ರಿಯಲ್ಲಿ ಪಡೆದಿರುವಂಥದ್ದು 8% ಮತ್ತು ಬಿ ಎಡಲ್ಲಿ ಅದು 2%. ಟೋಟಲ್ಲು 100%ಗೆ ಏನು ಮಾಡ್ತಾರಪ್ಪ ಅಂತಂದರೆ ಈ ಬಾರಿ ವೇಟೇಜನ್ನು ನಿಲ್ಲಿಸ್ತಾರೆ ಅನ್ನೋದಂದರೆ 70% ಸಿ ಇ ಟಿ. ಯಾರೆಲ್ಲ ಬಿ ಎಡು ಟಿ ಇ ಟಿಯಲ್ಲಿ ಕಡಿಮೆ ಆದ ಅಂತೇಳಿ ಒಂದು ಪರೀಕ್ಷೆಯಿಂದ ವಂಚಿತರಾಗ್ತಿದ್ರು ಅವರಿಗೆ ಈ ಬಾರಿ ಭಾಳಷ್ಟು ಸಿಹಿ ಸುದ್ದಿ ಅನ್ನುವಂಥದ್ದು. ಯಾಕಂದರೆ ಸಿ ಇ ಟಿನೇ 70% ಮಾಡೋದ್ರಿಂದ ಸಿ ಇ ಟಿಯಲ್ಲಿ ಹೆಚ್ಚು ಅಂಕಗಳನ್ನು ನಾವು ಗಳಿಸಲಿಕ್ಕೆ ಚೆನ್ನಾಗಿ ಅಭ್ಯಾಸವನ್ನು ಮಾಡಬೇಕು ನೋಡಿ. ನೆಕ್ಸ್ಟ್ ಮುಂದುವರೆದು 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರುವ ಅಭ್ಯರ್ಥಿಯ ಪ್ರಕರಣದಂದರೆ ಬಿ ಎಡ್ ಡಿಗ್ರಿ ಜೊತೆಗೆ ಬಿ ಎಡನ್ನು ಮುಗಿಸಿದಂಥವ್ರಿಗೆ ಒಂದು ವೆಯ್ಟೇಜ್ ಯಾವ ರೀತಿ ಅಂದರೆ 70% ಸಿ ಇ ಟಿ ಮತ್ತು ಟಿ ಇ ಟಿ ಅರ್ಹತಾ ಪರೀಕ್ಷೆ ನೋಡಲಿ ಇಲ್ಲಿಯೂ ಕೂಡ ಪತ್ರಿಕೆ 2 ಅಂತ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ 20% ಮತ್ತು ಬಿ ಎ ಬಿ ಎಡ್ ಅದನ್ನು 10%ಗೆ ಇಲ್ಲಿ ಅನ್ವಯ ಆಗ್ತದೆ ಅನ್ನುವಂಥದ್ದು. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಮಾಡಿದಂಥವ್ರಿಗೆ ಅಂದರೆ ಶಿಕ್ಷಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85% ನೋಡಿರಿ. ಕಂಪ್ಯೂಟರ್ ಶಿಕ್ಷಕರಿಗೆ ಇಲ್ಲಿ 85%. ನಿಗದಿಪಡಿಸಿದ ಪದವಿಯಲ್ಲಿ ಪಡೆದ ಅಂಕಗಳು 15%. ಇಲ್ಲಿ ಯಾವುದೇ ಟಿ ಇ ಟಿಯ ಒಂದು ಮಾನ್ಯತೆ ಇಲ್ಲಿ ನೀಡಿಲ್ಲ ಅನ್ನುವಂಥದ್ದು. ಕೇವಲ ಅವರು ಸಿ ಇ ಟಿ ಬರೀಬೇಕು ಮತ್ತು ಡಿಗ್ರಿಯಲ್ಲಿ ಪಡೆದಿರುವಂತಹ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ಪರಿಗಣಿಸ್ತಾರೆ ಅನ್ನುವಂಥ. ಟಿ ಇ ಟಿ ಅವರಿಗೆ ಇಲ್ಲ ಅನ್ನುವಂಥ ಯಾರಿಗೆ ಕಂಪ್ಯೂಟರ್ ಸೈನ್ಸ್ ಬೋಧಿಸುವಂಥವರಿಗೆ ಇಲ್ಲಿ ಟಿ ಇ ಟಿಯನ್ನು ಮಾನದಂಡವಾಗಿ ಇಲ್ಲಿ ನೀಡಿಲ್ಲ ಅನ್ನುವಂಥದ್ದು. ನೆಕ್ಸ್ಟು ದೈಹಿಕ ಶಿಕ್ಷಕರು ಗ್ರೇಡ್ 2 ಅಂದರೆ 1ರಿಂದ 8ನೇ ತರಗತಿಯಲ್ಲಿರುವಂಥ ಶಾಲೆಗಳಿಗೆ ಫಿಸಿಕಲ್ ಟೀಚರ್ ಬೇಕಾದರೆ ಅವರ ಒಂದು ಅರ್ಹತೆ ಏನಿದೆ ನೋಡಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85% ಅಂದರೆ ಸಿ ಇ ಟಿಯಲ್ಲಿ 85 ಅಂಕಗಳನ್ನು ಅವರು ಅಂದರೆ ಪರ್ಸೆಂಟೇಜ್ 85ನ್ನು ಇದು ನಿಗದಿಪಡಿಸಿದ್ದಾರೆ 100ರಲ್ಲಿ. ಮತ್ತು ಉಳಿದಿರುವಂತಹ ಒಂದು 15% ಡಿಗ್ರಿ ಪಿ ಯು ಸಿಯಲ್ಲಿ ಅಥವಾ ತತ್ಸಮಾನ ಉಳಿದಿರುವಂಥದ್ದು ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅವ್ರು ಮಾಡಿರ್ತಾರೆ ನೋಡ್ರಿ. ಬಿ ಪಿ ಎಡ್ ಆಗಿರ್ಬೋದು, ಸಿ ಪಿ ಎಡ್ ಈ ರೀತಿ ಅಲ್ಲಿ ಕೇವಲ 2%ನ್ನು ನಿಗದಿಪಡಿಸಿದ್ದಾರೆ. ನೆಕ್ಸ್ಟ್ ಮುಂದುವರೆದು ಪ್ರೌಢಶಾಲಾ ಸಹಶಿಕ್ಷಕರು ಅಂದರೆ ಹೈಸ್ಕೂಲನ್ನು ಬೋಧಿಸುವಂಥ ಶಿಕ್ಷಕರಿಗೆ ಕಡ್ಡಾಯವಾಗಿ ಬಿ ಎ ಬಿ ಎಡ್ ಅಥವಾ ಬಿ ಎಡ್ ವಿಶೇಷ ಶಿಕ್ಷಣ ಅರ್ಹತೆ ಹೊಂದಿರುವ ಅಭ್ಯರ್ಥಿ ಪ್ರಕರಣದಲ್ಲಿ ಆ ಅಭ್ಯರ್ಥಿಯ ಡಿವೈಡೆಡ್ ಪರ್ಸೆಂಟೇಜ್ ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನ ವೇಟೇಜನ್ನು ಅನ್ವಯಿಸುವ ಮೂಲಕ ಇಲ್ಲಿ ಬಿ ಎಡನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಅವರು ನೋಡಿ ಅವ್ರಿಗೆ ಏನು ಮಾಡಿದಾರಪ್ಪ ಅಂತಂದರೆ ಇಲ್ಲಿ 85% ಏನು ಮಾಡಿದ್ದಾರೆ ಸಿ ಇ ಟಿಗೆ ಅನ್ವಯ ಆಗುತ್ತೆ ಅನ್ನುವಂಥದ್ದು. 85% ಸಿ ಇ ಟಿ, 13% ಡಿಗ್ರಿಗೆ, 13% ಯಾವುದಕ್ಕೆ ಡಿಗ್ರಿ ಮಾರ್ಕ್ಸ್ಗೆ ಮತ್ತು ಶಿಕ್ಷಣ ಕೋರ್ಸಲ್ಲಿ ಬಿ ಎಡ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಇಲ್ಲಿ 2%ನ್ನು ನೀಡಿದ್ದಾರೆ. ಇಲ್ಲಿ ಕೂಡ ಪದವಿಯಲ್ಲಿ ಬರೆಯುವಂಥವರಿಗೆ ಟಿ ಇ ಟಿಯನ್ನು ಕೂಡ ಇಲ್ಲಿ ಮಾನದಂಡವಾಗಿ ನೀಡಿಲ್ಲ ಅನ್ನುವಂಥದ್ದು. ಯಾರೆಲ್ಲ ಡಿಗ್ರಿ ಮತ್ತು ಬಿ ಎಡ್ ಆದಂಥವ್ರು ಪ್ರೌಢಶಾಲಾ ಸಹಶಿಕ್ಷಕರು ಬರೀಲಿಕ್ಕೆ ಇಲ್ಲಿ ಅವಕಾಶವನ್ನು ಈ ಬಾರಿ ನೀಡಿದ್ದಾರೆ. ಟಿ ಇ ಟಿಗೆ ಎಲ್ಲೂ ಕೂಡ ಇಲ್ಲಿ ಅವಕಾಶವನ್ನು ನೀಡಿಲ್ಲ ಅನ್ನುವಂಥದ್ದು. ಟಿ ಇ ಟಿ ಇಲ್ಲದೆ ಇರೋರು ಕೂಡ ಏನು ಮಾಡ್ಬೋದು, ಪ್ರೌಢಶಾಲಾ ಸಹಶಿಕ್ಷಕರ ಹುದ್ದೆಯನ್ನು ಬರಿಬೋದು ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ದೈಹಿಕ ಶಿಕ್ಷಕರು ಗ್ರೇಡ್ 1 ಅಂದರೆ ಇವರು ಹೈಸ್ಕೂಲ್ನಲ್ಲಿರುವಂಥ ಫಿಸಿಕಲ್ ಟೀಚರ್ ಒಂದು ವೆಯ್ಟೇಜನ್ನು ಯಾವ ರೀತಿ ತೆಗಿತಾರೆ. 85% ಸಿ ಇ ಟಿ, ಡಿಗ್ರಿಗೆ 13% ಮತ್ತು ಅವರು ಪಡೆದಿರುವಂಥ ಕೋರ್ಸಲ್ಲಿ 2%, ಒಟ್ಟು 100ಕ್ಕೆ ಇಲ್ಲಿ ಮಾಡ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ವಯೋಮಿತಿ ಎಷ್ಟು ಇರಬೇಕು ನೋಡಿ, ಅವರ ಒಂದು ಏಜ್ ಲಿಮಿಟನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಎಸ್ ಸಿ ಎಸ್ ಟಿ ಪ್ರವರ್ಗ ಹೊಂದವರಿಗೆ 45 ವರ್ಷಗಳು. ಅದೇ ರೀತಿಯಾಗಿ ಕ್ಯಾಟಗರಿ 2A 2B 3A 3B ಅವರಿಗೆ 43 ವರ್ಷಗಳು. ಸಾಮಾನ್ಯ ಅರ್ಹತೆ ಅಂದರೆ ಜನರಲ್ ಅವರಿಗೆ 40 ವರ್ಷಗಳ ತನಕ ಈ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶವನ್ನು ನೀಡಿದ್ದಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಯಾವ ರೀತಿ ಪ್ರಕಟಿಸುತ್ತಾರೆ ನೋಡಿರಿ. ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವ ಪೂರ್ವದಲ್ಲಿ ಅಧಿಸೂಚಿತ ಖಾಲಿ ಹುದ್ದೆಗಳ ಸಂಖ್ಯೆ 2ರಷ್ಟು ಪ್ರಮಾಣದಲ್ಲಿ ಅರ್ಹತೆ ಆಧಾರದ ಮೇಲೆ ದಾಖಲೆಗಳ ಪರಿಶೀಲನೆ. ಫಸ್ಟ್ ಏನು ಮಾಡ್ತಾರಪ್ಪ ಅಂದರೆ 1:2 ಅನ್ನುವಂಥದ್ದು ಏನು ಮಾಡ್ತಾರೆ ಇಲ್ಲಿ ಬಿಡ್ತಾರೆ ಅನ್ನುವಂಥ ಲಿಸ್ಟ್ ಪ್ರಕಾರ ಏನು ಮಾಡ್ತಾರೆ, ನಮ್ಮ ಡಾಕ್ಯುಮೆಂಟ್ಸನ್ನು ಇಲ್ಲಿ ಚೆಕ್ ಮಾಡ್ತಾರೆ ಅನ್ನುವಂಥದ್ದು. ಆನಂತರ 1:1 ಪಟ್ಟಿಯನ್ನು ಇಲ್ಲಿ ಲಗತ್ತಿಸಿ ಮಾಡ್ತಾರೆ ಅನ್ನುವಂಥದ್ದು. ನಿಯಮ ನೋಡಿರಿ, ಹೆಚ್ಚುವರಿ ಪಟ್ಟಿ ನಿಯಮದಡಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯಲ್ಲಿ ಸಿದ್ಧಪಡಿಸಿದ ರೀತಿಯಲ್ಲಿಯೇ
ನೇಮಕಾತಿ ಪ್ರಾಧಿಕಾರವು ಆಯ್ಕೆಯಾದ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯಲ್ಲಿ ಸೇರಿರದ ಅಭ್ಯರ್ಥಿಗಳ ಹೆಚ್ಚುವರಿ ಪಟ್ಟಿಯನ್ನು ಅಂದರೆ 1:2 ಅನ್ನೋ ಪಟ್ಟಿಯನ್ನು ಸಿದ್ಧಪಡಿಸಿ ಅದರ ಜೊತೆಗೆ ಹೆಚ್ಚುವರಿಯಾದಂಥ ಪಟ್ಟಿಯನ್ನು ಕೂಡ ಇಲ್ಲಿ ಪ್ರಕಟಿಸಬೇಕು ಅನ್ನುವಂಥದ್ದು. ಅಂದರೆ ಯಾರಾದರೂ ಹುದ್ದೆಗಳನ್ನು ಬಿಟ್ಟು ಹೋದ್ರಪ್ಪ ಅಂತಂದರೆ ಅಥವಾ ಅನರ್ಹರಾಗಿದ್ರಪ್ಪ ಅಂದರೆ ಅಂಥವ್ರು ಈ ಒಂದು ಹೆಚ್ಚುವರಿ ಪಟ್ಟಿಯಿಂದ ಅವರನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಹೆಚ್ಚುವರಿ ಪಟ್ಟಿಯಲ್ಲಿ ಸೇರಿಸಬೇಕಾದ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆಯು ಆಯ್ಕೆಯಾದ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯಲ್ಲಿನ ಒಟ್ಟು ಅಭ್ಯರ್ಥಿಗಳ 10% ಮೀರತಕ್ಕದ್ದಲ್ಲ. ಅಂದರೆ 100 ವಿದ್ಯಾರ್ಥಿಗಳು ಆಗಿದ್ರಪ್ಪ ಅಂದರೆ 10 ವಿದ್ಯಾರ್ಥಿಗಳನ್ನ ಏನು ಮಾಡಬೇಕು, ಅಭ್ಯರ್ಥಿಗಳನ್ನ ಇಲ್ಲಿ ಸೇರಿಸಬೇಕಾಗತ್ತೆ ಅನ್ನುವಂಥದ್ದು. ಅಭ್ಯರ್ಥಿಗಳ ಒಂದು ನೇಮಕಾತಿ ಯಾವ ರೀತಿಯಾಗಿ ನಡೆಯುತ್ತೆ ನೋಡಿ. ಅಂತಿಮ ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳನ್ನು ನೇಮಕಾತಿ ಪ್ರಾಧಿಕಾರಿಯು ಅಂತಹ ಪ್ರತಿಯೊಬ್ಬ ಅಭ್ಯರ್ಥಿ ಸಲ್ಲಿಸಿದ ಪ್ರಮಾಣ ಪತ್ರಗಳ ಸತ್ಯಾಸತ್ಯತೆ ಮತ್ತು ಕರ್ನಾಟಕ ನಾಗರಿಕ ಸೇವೆಗಳ ನಿಯಮಗಳು 1977 ನಿಬಂಧನೆಗಳ ಅನುಸಾರವಾಗಿ ಅವರು ಸೂಕ್ತತೆ ಮತ್ತು ದೈಹಿಕ ಸದೃಢತೆಯ ಬಗ್ಗೆ ಪರಿಶೀಲಿಸಿಕೊಂಡು ಖಾತ್ರಿಪಡಿಸಿಕೊಂಡು ಅದೇ ಅನುಕ್ರಮದಲ್ಲಿ ನೇಮಕಾತಿಗೆ ಪರಿಗಣಿಸ್ತಕ್ಕದ್ದು. ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಈ ಬಾರಿ ಸೇವಾ ನಿರತ ಶಿಕ್ಷಕರು ಅರ್ಹತೆ ಅಂದರೆ ಇಲ್ಲಿ ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂದರೆ ಸೇವೆ ನಿರತ ಈಗ ಆಲ್ರೆಡಿ ಜಾಬಲ್ಲಿ ಇದ್ದಾರೆ ಅಂಥವರು ಅದೇ ರೀತಿಯಂಥ ಒಂದು ಹುದ್ದೆಯಲ್ಲಿ ಮುಂದುವರಿಯುವಂತಿಲ್ಲ ಅನ್ನುವಂಥದ್ದು. ಶಿಕ್ಷಕರೊಬ್ಬರು ಅವರು ಯಾವ ವೃಂದದ ಹುದ್ದೆಯನ್ನು ಹೊಂದಿದ್ದಾರೋ ಅದೇ ವೃಂದದ ಹುದ್ದೆಗೆ ಈ ವಿಶೇಷ ನಿಯಮಗಳಡಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದಲ್ಲ. ಅಂದರೆ ಈಗ ಆಲ್ರೆಡಿ ಅವರು GPT ಶಿಕ್ಷಕರಾಗಿ ಇದ್ದಾರೆ, ನೆಕ್ಸ್ಟ್ ಮತ್ತೆ ಅವರು GPT ಹುದ್ದೆ ಬರಲಿಕ್ಕೆ ಇಲ್ಲಿ ಅನ್ನೋದು ಅವಕಾಶವನ್ನು ನೀಡಿಲ್ಲ ಅನ್ನುವಂಥದ್ದು. ಆಲ್ರೆಡಿ ಈಗ ಅವರು PhD ಹುದ್ದೆ ಅದರ ಹೌದಾ, ಮತ್ತೆ ಅವರು PhD ಹುದ್ದೆಯನ್ನು ಬರೆದು ಬೇರೆ ಜಿಲ್ಲೆಗೆ ಹಾಕ್ತೀವಿ ಅಂತಂದರೆ ಅವರಿಗೆ ಇಲ್ಲಿ ಈ ಬಾರಿ ಅವಕಾಶವನ್ನು ನೀಡಿಲ್ಲ ಅನ್ನುವಂಥದ್ದು. ಇದು ಸಂಪೂರ್ಣವಾಗಿ ಈ ಬಾರಿ ಕ್ಯಾನ್ಸಲನ್ನು ಮಾಡಿದ್ದಾರೆ ನೋಡಿರಿ. ಸೇವಾನಿರತ ಶಿಕ್ಷಕರಿಗೆ ಈ ಬಾರಿ ಪರೀಕ್ಷೆ ಅವರೇ ಅಂದರೆ ಯಾವ ಹುದ್ದೆಯಲ್ಲಿದ್ದರೆ ಅದೇ ಹುದ್ದೆ ಒಂದು ಪರೀಕ್ಷೆ ಬರಲಿಕ್ಕೆ ಈ ಬಾರಿ ಅವಕಾಶವನ್ನು ನೀಡಿಲ್ಲ. ನೆಕ್ಸ್ಟ್ ಮುಂದುವರೆದು ನೋಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಅರ್ಹತೆಗಳು ಏನೇನು ಅದಾವ, ಅವರ ಒಂದು ಸ್ಯಾಲ್ರಿ ಏನಪ್ಪ ಅಂತಂದರೆ 41,000 ಬೇಸಿಕ್ 41,300ರಿಂದ 81,800 ಅನ್ನುವಂಥದ್ದು. PUCಯಲ್ಲಿ 50% ಅಂಕಗಳು ಅಥವಾ PUCಯಲ್ಲಿ 50% ಅಂಕಗಳು, ಎಲಿಮೆಂಟ್ರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ. ಆಲ್ರೆಡಿ ನಮಗೆಲ್ಲ ಗೊತ್ತಿರುತ್ತೆ ಏನಪ್ಪ ಅಂತಂದರೆ 1ರಿಂದ 5 ಬೋಧಿಸುವಂಥವರಿಗೆ D.Ed ಆಗಿರಬೇಕು ಮತ್ತು PUCಯಲ್ಲಿ ಕಂಪಲ್ಸರಿ ಅಥವಾ 4 ವರ್ಷಗಳ B.Edಲ್ಲಿ ಆಗಿರಬೇಕು ಅನ್ನುವಂಥದ್ದು. ದೈಹಿಕ ಶಿಕ್ಷಣ ಶಿಕ್ಷಕರದ್ದು ಕೂಡ 1ರಿಂದ ತರಗತಿ 8ನೇ ಬೋಧಿಸುವಂಥವರು ಅಂಗೀಕೃತ ಮಂಡಳಿ ನಡೆಸುವ ಹಿರಿಯ ಮಾಧ್ಯಮಿಕ 12ನೇ ತರಗತಿ ಮತ್ತು PUC ಅವರು ಏನಾಗಿರಬೇಕು, ಪಾಸ್ ಆಗಿರಬೇಕು. ಅದರ ಜೊತೆಗೆ ಇಲ್ಲಿ B.Ped C.Ped ಅಂತ ಹೇಳ್ತೇವೆ, ಜಿಲ್ಲಾ ಹಂತದ ಕ್ರೀಡೆಗಳಲ್ಲಿ ಆಟಗಳಲ್ಲಿ ಅವರು ಭಾಗವಹಿಸಿರ್ತಕ್ಕದ್ದು ಅನ್ನುವಂಥದ್ದು. ಅಂದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಮಾನ್ಯತೆಗಾಗಿ ನಾರ್ಮ್ಸ್ ಮತ್ತು ಪ್ರೊಸೀಜರ್ಸ್ ನಿಯಮಾವಳಿಗಳು 2007 ನಿಗದಿ ಇರುವಂತೆ ಶಾಲೆ ಕಾಲೇಜು ಜಿಲ್ಲಾ ಹಂತ ಕ್ರೀಡೆಗಳು ಆಟಗಳಲ್ಲಿ ಭಾಗವಹಿಸಿರ್ತಕ್ಕದ್ದು ಅವರು ಕೂಡ ಕ್ರೀಡೆಗಳಲ್ಲಿ ಭಾಗವಹಿಸಿರಬೇಕು. ಅಥವಾ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಫಾರ್ ರೆಕಗ್ನಿಷನ್ ದಿ ಟೈಮ್ಸ್ ಲಿಮಿಟ್ ಆಫ್ ಸಬ್ಮಿಷನ್ ಆಫ್ ಡಿಟರ್ಮಿನೇಷನ್ ಆಫ್ ಸ್ಟ್ಯಾಂಡರ್ಡ್ಸ್ ಪರ್ಗಿಷನ್. ಅಂದರೆ ಇಲ್ಲಿ ಕೂಡ ಅವ್ರು ಏನು ಮಾಡಿರ್ಬೇಕಂದ್ರೆ ಒಂದು B.Ped ಅಥವಾ C.Ped ಇಲ್ಲಿ ಆಗಿರಬೇಕು ಅನ್ನುವಂಥದ್ದು. ಪದವೀಧರದ ಗೊತ್ತು ನಮ್ಗೆ ಆಲ್ರೆಡಿ B.Ed ಜೊತೆಗೆ ಡಿಗ್ರಿಯನ್ನು ಅವರು ಕಂಪ್ಲೀಟನ್ನು ಮಾಡಿರುವಂಥವ್ರು. ನೆಕ್ಸ್ಟ್ ಮುಂದುವರೆದು ಇಲ್ಲಿ ಹೈಸ್ಕೂಲನ್ನು ಬೋಧಿಸುವಂಥ ಶಿಕ್ಷಕರು ನೋಡಿ ಮುಂದುವರೆದು ಗಣಕ ವಿಜ್ಞಾನ ಶಿಕ್ಷಣ ಅಂದರೆ ಕಂಪ್ಯೂಟರ್ ಸೈನ್ಸನ್ನು ಬೋಧಿಸುವಂಥವರು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನು ಕನಿಷ್ಠ ಸರಾಸರಿ ಶೇಕಡ ಅಂದರೆ ಕಾನೂನಿನ ಮೂಲಕ ಸ್ಥಾಪನೆ ಆಗಿರುವಂಥದ್ದು ಕಂಪ್ಯೂಟರ್ ಸೈನ್ಸನ್ನು ಅವರಲ್ಲಿ ಓದಿರಬೇಕು. ನೆಕ್ಸ್ಟ್ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA ಮಾಡಿದಂಥವರಿಗೂ ಕೂಡ ಏನು ಮಾಡಿದ್ದಾರೆ, ಈ ಬಾರಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಓದೋರಿಗೂ ಕೂಡ ಕಂಪ್ಯೂಟರ್ ಶಿಕ್ಷಕರಾಗಲಿಕ್ಕೆ ಅವಕಾಶವನ್ನು ನೀಡಿದ್ದಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಂತ ಹೇಳ್ತೀವಿ ನಾವು, ಹೌದಾ, ಅವರಿಗೂ ಕೂಡ ಏನು ಮಾಡಿದ್ದಾರೆ ಈ ಬಾರಿ B.Tech ಅಂತ ಹೇಳ್ತೀವಿ, ಅವರಿಗೂ ಕೂಡ ಈ ಬಾರಿ ಅವಕಾಶವನ್ನು ನೀಡಿದ್ದಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಪ್ರೌಢಶಾಲಾ ಶಿಕ್ಷಕರ ಒಂದು ಅರ್ಹತೆ ನೋಡಿರಿ. ಪದವಿಯಲ್ಲಿ ಕನಿಷ್ಠ ಸರಾಸರಿ ಶೇಕಡ 50 ಅಂಕಗಳು ಮತ್ತು ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿಯನ್ನು ಹೊಂದಿರತಕ್ಕದ್ದು. ಇಲ್ಲಿ ಕಂಪಲ್ಸರಿಯಾಗಿ B.Ed ಆಗಿರಬೇಕು ಮತ್ತು ಡಿಗ್ರಿಯನ್ನು ಮುಗಿಸಿರ್ಬೇಕು ಅಂಥವ್ರಿಗೆ ಈ ಬಾರಿ ಹೈಸ್ಕೂಲ್ ಬರೀಲಿಕ್ಕೆ ಅವಕಾಶವನ್ನು ನೀಡಿದ್ದಾರೆ ನೋಡಿ. ನೆಕ್ಸ್ಟ್ ಮುಂದುವರೆದು ಇವರ ಒಂದು ಸಾಮಾನ್ಯ ಪತ್ರಿಕೆ ಏನೇನು ಇರ್ತದೆ ನೋಡ್ರಿ. 1ರಿಂದ 5ನೇ ತರಗತಿ ಬೋಧಿಸುವಂಥ ಒಂದು ಶಿಕ್ಷಕರ ಒಂದು ಪತ್ರಿಕೆ ಸಾಮಾನ್ಯವಾಗಿ 100 ಅಂಕಗಳಿಗಿರುತ್ತೆ. ಅದು OMR ಮಾದರಿಯಲ್ಲಿ 100 ಅಂಕಗಳಿಗಿರುತ್ತೆ. ಆ 100 ಅಂಕಗಳಲ್ಲಿ ಏನು ವಿಷಯ, ಸಾಮಾನ್ಯ ಜ್ಞಾನ ಇರುತ್ತೆ, ಜನರಲ್ ನಾಲೆಜ್, ಬಾಲ ಮನೋವಿಜ್ಞಾನ, ಮೆಂಟಲ್ ಎಬಿಲಿಟಿ ಅಂದರೆ ಮನೋ ಸಾಮರ್ಥ್ಯ ಇದು ಒಳಗೊಂಡಿರ್ತದೆ ಅನ್ನುವಂಥದ್ದು. ನೆಕ್ಸ್ಟು
ಭಾಷೆಗಳು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಇಲ್ಲಿ ಕೂಡ ಅಂಕಗಳನ್ನ ನಿಗದಿಪಡಿಸಿದ್ದಾರೆ. ಅದೇ ರೀತಿಯಾಗಿ ವ್ಯಾಲ್ಯೂ ಎಜುಕೇಷನ್ ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರದ ಒಂದು ಪರೀಕ್ಷೆಯನ್ನು ಇಲ್ಲಿ ನೀಡಿದ್ದಾರೆ ಅನ್ನುವಂಥ. ಮತ್ತು ವಿಷಯ ನಿರ್ದಿಷ್ಟ ಪತ್ರಿಕೆ ಯಾವ ಒಂದು ಸಬ್ಜೆಕ್ಟನ್ನು ಬೋಧಿಸ್ತಾರೆ ಆ ಒಂದು ಸಬ್ಜೆಕ್ಟ್ ಬೋಧಿಸುವಂಥ ಒಂದು 100 ಅಂಕಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತದೆ. ಸಾಮಾನ್ಯವಾಗಿ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ದೈಹಿಕ ಶಿಕ್ಷಣ ಅಂದರೆ ಫಿಸಿಕಲ್ ಟೀಚರ್ಗೆ ಆಗಲಿಕ್ಕೆ ಕೂಡ ಇಲ್ಲಿ ಏನು ಮಾಡಿದರೆ 100 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಸೇಮ್ ಇಲ್ಲಿ ಕೂಡ ಏನು ಮಾಡಿದಾರಪ್ಪ, ಇಷ್ಟು ಜನರಲ್ ನಾಲೆಜ್ ಆಗಿರ್ಬೋದು, ಬಾಲಮನೋವಿಜ್ಞಾನ ಇವೆಲ್ಲವೂ ಕಾಮನ್ ಆಗಿರೋ ಪತ್ರಿಕೆ ಒಂದಾಗಿರ್ತದೆ. ಪತ್ರಿಕೆ 2 ಏನಪ್ಪ ಅಂದರೆ ವಿಷಯ ನಿರ್ದಿಷ್ಟ ಅವರಿಗೆ ಸಂಬಂಧಪಟ್ಟಾಗೆ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ 100 ಅಂಕಗಳ ಇಲ್ಲಿ ಕೂಡ 2 ಪತ್ರಿಕೆಗಳನ್ನು ನಿಗದಿಪಡಿಸಿದ್ದಾರೆ. GPT ಶಿಕ್ಷಕರಿಗೆ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಪತ್ರಿಕೆ 1 ಅನ್ನುವಂಥದ್ದು. ಇದು ಸಾಮಾನ್ಯವಾಗಿ GK ಮೊದಲೆಲ್ಲ ಏನಿತ್ತಪ್ಪ ಅಂತಂದ್ರೆ ಸಾಮಾನ್ಯ ಪತ್ರಿಕೆ 1 150 ಅಂಕಗಳಿಗಿತ್ತು. ಹೌದಾ, ಈ 150 ಅಂಕಗಳನ್ನ ಈ ಬಾರಿ ಕ್ಯಾನ್ಸಲನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಅದನ್ನು ಏನು ಮಾಡಿದ್ದಾರೆ, ಈ ಬಾರಿ 150 ಅಂಕಗಳಿಗೆ ಬದಲಾಗಿ 100 ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಅನ್ನುವಂಥದ್ದು. ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ ಇದು ಹೊಸದಾಗಿ ಸೇರಿಸಿರುವಂಥ ಒಂದು ವಿಷಯ ನೋಡ್ರಿ, ವುಮೆನ್ ಡೆವಲಪ್ಮೆಂಟ್ ಅನ್ನುವಂಥದ್ದು. ನೆಕ್ಸ್ಟ್ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಕಂಪ್ಯೂಟರ್ ಲಿಟ್ರೇಚರ್ ಇವೆಲ್ಲವೂ ಕೂಡ ಪತ್ರಿಕೆ 1ರಲ್ಲಿ. ಈ ಬಾರಿ ಎಷ್ಟು ಅಂಕಗಳು, ಇದು 100 ಅಂಕಗಳು. ಮೊದಲು ಎಷ್ಟಿತ್ತಪ್ಪ ಅಂದರೆ 150 ಅಂಕಗಳು, ಇದನ್ನು ತೆಗೆದಿದ್ದಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ವಿಷಯ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಅನ್ನುವಂಥದ್ದು. ಇಲ್ಲಿ ಮೊದಲೆಲ್ಲ ಹೆಂಗಿತ್ತಪ್ಪ ಅಂದರೆ 3 ಪತ್ರಿಕೆಗಳನ್ನ ಬರಿಬೇಕಾಗಿತ್ತು. ಪತ್ರಿಕೆ 1, ಪತ್ರಿಕೆ 2, ಪತ್ರಿಕೆ 3 ಅನ್ನುವಂಥದ್ದು. ಈ ಬಾರಿ ಏನು ಮಾಡಿದರೆ ಪತ್ರಿಕೆ 3ಅನ್ನು ಈ ಬಾರಿ ಕ್ಯಾನ್ಸಲ್, ಅಂದರೆ ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿ ಏನು ಮಾಡಿದಾರಪ್ಪ ಅಂದರೆ ಈ ಬಾರಿ ಪತ್ರಿಕೆಯನ್ನು ತೆಗೆದುಹಾಕಿದ್ದಾರೆ ಅನ್ನುವಂಥ, ಬರವಣಿಗೆ ರೂಪದಲ್ಲಿರುವಂಥದ್ದು ಏನು ಮಾಡಿದ್ದಾರೆ, ತೆಗೆದು ಹಾಕಿದ್ದಾರೆ ಅನ್ನುವಂಥದ್ದು. ಅದ್ರ ಬದಲಿಗೆ ಏನು ಮಾಡಿದ್ದಾರೆ, OMR ಮಾದರಿಯ ಒಂದು ಎಕ್ಸಾಮನ್ನು ಈ ಬಾರಿ ಕಂಡಕ್ಟನ್ನು ಮಾಡ್ತಾರೆ ಅನ್ನುವಂಥದ್ದು. ನೋಡಿ, ಪತ್ರಿಕೆ ಕೇವಲ 1 ಮತ್ತು 2 ಬರೆದ್ರೆ ಇಲ್ಲಿ ಸಾಕು ಅನ್ನುವಂಥದ್ದು. ಅಂದರೆ GPT ಶಿಕ್ಷಕರು ಕನ್ನಡ ಹುದ್ದೆಗಳನ್ನ ಈ ಬಾರಿ ಕ್ರಿಯೇಟನ್ನು ಮಾಡಿದನು. ಕಳೆದ ಕೆಲವು 2 ಬಾರಿ ಕನ್ನಡ ಶಿಕ್ಷಕರ ಹುದ್ದೆಗಳನ್ನು ನೀಡಿರಲ್ಲ ಅನ್ನುವಂಥದ್ದು. ಈ ಬಾರಿ ಕನ್ನಡ ಶಿಕ್ಷಕರ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವ್ರು ಏನು ಮಾಡಬೇಕಪ್ಪ ಅಂದರೆ 100 ಮಾದರಿ ಅಂಕಗಳನ್ನು ಇಲ್ಲಿ ಆಲ್ರೆಡಿ OMR ರೀತಿಯಲ್ಲಿ ಬರಿಬೇಕು. ಆಲ್ರೆಡಿ ಪತ್ರಿಕೆ 1 GK ಇರುತ್ತೆ ಪೇಪರು, ಪತ್ರಿಕೆ 2 ಸ್ಪೆಸಿಫಿಕ್ ಅಂದರೆ ಯಾವ ಸಬ್ಜೆಕ್ಟ್ ಬೋಧಿಸಿರ್ತಾರೋ ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗ ಶಿಕ್ಷಕರು. ನೆಕ್ಸ್ಟ್ ಮುಂದುವರೆದು ಸೇಮ್ ಇಲ್ಲಿ ಕೂಡ ಇಂಗ್ಲೀಷ್ ಶಿಕ್ಷಕರಿಗೆ 100 ಅಂಕಗಳು, ಗಣಿತ ವಿಜ್ಞಾನ ಬೋಧಿಸುವಂಥವ್ರಿಗೆ 100 ಅಂಕಗಳು, ಸಮಾಜ ವಿಜ್ಞಾನ ಬೋಧಿಸುವಂಥವ್ರಿಗೂ ಕೂಡ 100 ಅಂಕಗಳು. ಇಲ್ಲಿ ರಾಜ್ಯಶಾಸ್ತ್ರ, ಇತಿಹಾಸ, ಅರ್ಥಶಾಸ್ತ್ರ, ವ್ಯವಹಾರ ವಿಜ್ಞಾನ ಇವೆಲ್ಲವೂ ಸೇರಿರುವಂಥ 100 ಅಂಕಗಳನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ ಅನ್ನುವಂಥದ್ದು. ಮತ್ತು ಬಯೋಸೈನ್ಸ್ ಬೋಧಿಸುವಂಥವ್ರಿಗೂ ಕೂಡ 100 ಅಂಕಗಳ ಒಂದು ಪತ್ರಿಕೆ ಇರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಈ 2 ಪತ್ರಿಕೆಗಳಲ್ಲಿ ನಿಗದಿಪಡಿಸಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಬೋಧಿಸುವಂಥ ಶಿಕ್ಷಕರು 100 ಅಂಕಗಳ ಒಂದು ಸಾಮಾನ್ಯ ಪತ್ರಿಕೆ ಅಂದರೆ ಜನರಲ್ ಪೇಪರ್ ಇರುತ್ತೆ ಅನ್ನುವಂಥದ್ದು. ಜನರಲ್ ಪೇಪರ್ ಸಾಮಾನ್ಯವಾಗಿ GK ಅಂತ ಹೇಳ್ತೀವಿ ನಾವು. ಹೌದಾ, ಇಲ್ಲೆಲ್ಲ ಕಂಪ್ಯೂಟರ್, ಲಿಟ್ರೇಚರು, ಪ್ರಚಲಿತ ಕರೆಂಟ್ ಅಫೇರ್ಸ್ ಇವೆಲ್ಲ ವಿಷಯಗಳನ್ನ ಒಳಗೊಂಡಿರ್ತದೆ. ಮತ್ತು ಅವರ ಒಂದು ಸಬ್ಜೆಕ್ಟ್ಗೆ ಅನುಗುಣವಾಗಿ ಒಂದು ಸ್ಪೆಸಿಫಿಕ್ 100 ಅಂಕಗಳ ಒಂದು ಪತ್ರಿಕೆಯನ್ನು ಅವರು ಬರೀಬೇಕಾಗತ್ತೆ ಅನ್ನುವಂಥದ್ದು. ನೋಡಿ, ನೆಕ್ಸ್ಟ್ ಪ್ರೌಢಶಾಲಾ ಸಹಶಿಕ್ಷಕರು ಅಂದರೆ ಅಸಿಸ್ಟೆಂಟ್ ಮಾಸ್ಟರ್ ಹೈಸ್ಕೂಲ್ಗೆ ಓದಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಕೂಡ 2 ಪತ್ರಿಕೆಯನ್ನು ಬರೀಬೇಕಾಗತ್ತೆ ಅನ್ನುವಂಥದ್ದು. ಪತ್ರಿಕೆ 1 ಏನು ಹೇಳ್ತಪ್ಪ ಅಂತಂದರೆ ವಸ್ತುನಿಷ್ಠ ಮಾದರಿಯಲ್ಲಿರುವಂಥದ್ದು. ವಸ್ತುನಿಷ್ಠ ಮಾದರಿ ಅಂತಂದರೆ OMR ರೀತಿಯಲ್ಲಿ ನೋಡಿರಿ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಜನರಲ್ ನಾಲೆಜ್ ಅಥವಾ ಪ್ರಚಲಿತ ವಿದ್ಯಮಾನ, ಶೈಕ್ಷಣಿಕ ಮನೋವಿಜ್ಞಾನ, ಮೆಂಟಲ್ ಎಬಿಲಿಟಿ, ಕಂಪ್ಯೂಟರ್ ಲಿಟ್ರೇಚರ್ ಇವೆಲ್ಲವನ್ನು ಒಳಗೊಂಡಿರುವಂಥದ್ದು ಪತ್ರಿಕೆ 1 ಅನ್ನುವಂಥದ್ದು. ನೆಕ್ಸ್ಟ್ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಾಗ ಏನಿರ್ತಪ್ಪ ಅಂತಂದರೆ ಆಯಾ ವಿಷಯಗಳಿಗೆ ಕನ್ನಡ ಶಿಕ್ಷಕರಾಗಬೇಕಾಗಿತ್ತಪ್ಪ ಅಂದರೆ ಅವರು ಕನ್ನಡ ಒಂದು ಭಾಷೆ ಒಂದು ಪತ್ರಿಕೆ ಬರೀಬೇಕು, ಇಂಗ್ಲೀಷ್ ಒಂದು ಪತ್ರಿಕೆ, ಇಂಗ್ಲೀಷ್ ಟೀಚರ್ ಆಗೋರು, CBZ ಅಂದರೆ ವಿಜ್ಞಾನ ಬೋಧಿಸುವಂಥವ್ರು CBZ ಅಂದರೆ ಇಲ್ಲಿ ಕೂಡ 2 ಪತ್ರಿಕೆ, ಒಂದು ಸಾಮಾನ್ಯ ಪತ್ರಿಕೆ, ಮತ್ತೊಂದು ಅವರು ನಿರ್ದಿಷ್ಟ ಪತ್ರಿಕೆ. ಯಾವ ಒಂದು ಹುದ್ದೆಗೆ ಅನುಗುಣವಾಗಿ ಅರ್ಜಿ ಸಲ್ಲಿಸಿರ್ತಾರೋ ಆ ಹುದ್ದೆ ಒಂದು 100 ಅಂಕಗಳ ಒಂದು ಪತ್ರಿಕೆಯನ್ನು ಇಲ್ಲಿ ಬರೀಬೇಕಾಗತ್ತೆ ಅನ್ನುವಂಥದ್ದು. ಕೇವಲ 2 ಪತ್ರಿಕೆಗಳನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ. ನೆಕ್ಸ್ಟು ಫಿಸಿಕಲ್ ಟೀಚರ್ ಹೈಸ್ಕೂಲ್ನಲ್ಲಿ ಅವ್ರು ಏನು ಬರೀಬೇಕಪ್ಪ ಅಂತಂದರೆ ಒಂದು ಸಾಮಾನ್ಯ ಪತ್ರಿಕೆ 100 ಅಂಕಗಳದ್ದು, ಮತ್ತೊಂದು ಪತ್ರಿಕೆ 100 ಅಂಕಗಳ ಒಂದು ಜನರಲ್ ಅಂದರೆ ಅವರಿಗೆ ಸಂಬಂಧಪಟ್ಟಾಗೆ ಸ್ಪೆಸಿಫಿಕ್ ಒಂದು ಇಲ್ಲಿ ಬರೀಬೇಕಾಗತ್ತೆ ಅನ್ನುವಂಥದ್ದು. ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ಒಂದು ಕರಡು ನಿಯಮಗಳು. ಒಟ್ಟಾರೆಯಾಗಿ ಈ ಬಾರಿ ಏನು ಮಾಡಿದ್ರಪ್ಪ ಅಂದರೆ GPT ಹುದ್ದೆಗಳಲ್ಲಿ ಪತ್ರಿಕೆ 3 ಅನ್ನುವಂಥದ್ದು ಏನು ಮಾಡಿದ್ದಾರೆ, ತೆಗೆದರೆ ಡಿಸ್ಕ್ರಿಪ್ಟಿವ್ ಮಾದರಿ ಅಂತ ಹೇಳ್ತೀವಿ. ಹೌದಾ, ಬರವಣಿಗೆ ರೀತಿಯಲ್ಲಿರುವಂಥ ಒಂದು ಪತ್ರಿಕೆ ತೆಗೆದು ಕೇವಲ 1 ಮತ್ತು 2 ಇಟ್ಟಿದ್ದಾರೆ. ಅದು
OMR ಮಾದರಿಯಲ್ಲಿ ಏನು ಮಾಡಿದ್ದಾರೆಪ್ಪ ಅಂದರೆ ಪರೀಕ್ಷೆಗಳನ್ನು ಬರಿಬಹುದು ಅನ್ನುವಂಥದ್ದು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.